ಚಾಮರಾಜನಗರದಲ್ಲಿ 20 ವರ್ಷ ಹಳೆಯ ಟಿಪ್ಪು ಸುಲ್ತಾನ್ ಸರ್ಕಲ್ ನಾಮಫಲಕ ನವೀಕರಿಸಿ ನೂತನವಾಗಿ ಅಳವಡಿಸಲಾಯಿತು. ನಗರದ ಅಹಮದ್ ನಗರ ಮುಹಲ್ಲಾ ಗುಂಡ್ಲಪೇಟೆ ರಸ್ತೆಯಲ್ಲಿ ಅಳವಡಿಸಿದ್ದ ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳವಾಗಿ ಜನ್ಮದಿನಾಚರಣೆ ಆಚರಿಸುವ ಮೂಲಕ ಸರ್ಕಲ್ನಲ್ಲಿ ಇಂದು ಶುಕ್ರವಾರ ವಿಶೇಷ ಪ್ರಾರ್ಥನೆಯ ಬಳಿಕ ನಾಮಫಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟಿಪ್ಪು ಯುವ ಸಂಘದ ಅಧ್ಯಕ್ಷ ನಯಾಜ್ ಪಾಷಾ ಅವರು 20 ವರ್ಷ ಹಳೆಯ ನಾಮಫಲಕ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿತ್ತು. ಅದನ್ನು ನೂತನವಾಗಿ ಹೊಸದಾಗಿ ನಾಮಫಲಕವನ್ನು ತಯಾರಿಸಿ ನಗರದ ಮುಖ್ಯಸ್ಥರ ಸಹಾಯದೊಂದಿಗೆ ಮತ್ತು ಟಿಪ್ಪು ಸುಲ್ತಾನ್ ಅವರ ಜನ್ಮದಿನದ ಅಂಗವಾಗಿ ಅವರ ಹೆಸರಿನ ಸರ್ಕಲ್ ನಾಮಫಲಕ ಅಳವಡಿಸಲಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಡಿಸ್ಟಿಕಲ್ಲಿ ಅಹಮದ್ ನಗರ್ ಮೊಹಲ್ಲಾ 5ನೇ ವಾರ್ಡಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಿದ್ವಿ ಕಳೆದ 20 ವರ್ಷ ಹಿಂದೆ. ಅದನ್ನು ಬೋರ್ಡು ಗೆಟ್ಟಿಡ್ದು ಹಾಳಾಗ್ಬಿಟ್ಟಿದ್ದು. ಆ ಬೋರ್ಡನ್ನು ತೆರವು ಮಾಡಿ ಹೊಸ ಬೋರ್ಡನ್ನು ನಿರ್ಮಾಣ ಮಾಡಿದ್ವಿ. ಇವತ್ತು ಫ್ರೈಡೆ ಇರೋದ್ರಿಂದ ಶುಕ್ರವಾರ ಇರೋದ್ರಿಂದ ಒಂದು ಒಳ್ಳೆ ದಿನ ಅಂದ್ಬಿಟ್ಟು ನಮ್ಮ ಗುರುಗಳು ಕರೆದು ಅದಕ್ಕೆ ಶ್ರದ್ಧಾಂಜಲಿ ಬೋರ್ಡು ಟಿಪ್ಪು ಬೋರ್ಡ್ ಕಮಿಟಿ ಅಂದ್ಬಿಟ್ಟು ನಮ್ಮಲ್ಲಿ ಒಂದು ಮಾಡ್ಕೊಂಡಿರ್ತಾರೆ ಸರ್. ಮಾಡ್ಕೊಂಡಿರ್ತೀವಿ. ಅದನ್ನ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಟಿಪ್ಪು ಯುವಕರ ಸಂಘ ಅಂತ ಮಾಡ್ಕೊಂಡಿದ್ದೀರಾ? ಅದು ಹೇಳಿ ಸ್ಪಷ್ಟವಾಗಿ. ಟಿಪ್ಪು ಸಂಘಟನೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ. ಅದೇ ಇವತ್ತು ಶುಕ್ರವಾರ ಚಾಲನೆ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಸೈಯದ್ ರಫಿ, ಆರಿಫ್ ಉಲ್ಲಾ, ಇಜಾಜ್ ಬಾಬು, ವಲಿ ಉಲ್ಲಾ, ಕಲೀಂ ಉಲ್ಲಾ, ಶಫಿ ಉಲ್ಲಾ ಮತ್ತಿತರರು ಭಾಗಿಯಾಗಿದ್ದರು.